ಹೇಗಿದ್ದೀರಾ ಎಲ್ರು? ಮನಿನೇ ಸಾಕಾಗ್ತಾ ಇಲ್ಲ. ಇನ್ನೊಂದ್ ಸ್ವಲ್ಪ ಜೋರಾಗಿ ಎಲ್ರು ಹೇಗಿದ್ದೀರಿ? ಯಾಕೋ ಹೆಣ್ಮಕ್ಳು ಧ್ವನಿ ಮುಂದೆ ಗಂಡ್ಮಕ್ಳು ಧ್ವನಿ ಒಂದ್ಸಲ ಗಂಡ್ಮಕ್ಳು ಜೋರಾಗಿ ಹೇಗಿದ್ದೀರಾ? ಆದ್ರೂ ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು. ಕೆಲವು ನಮಸ್ಕಾರ. ವೇದಿಕೆ ಮೇಲೆ ಆಸೀನರಾಗಿರುವಂತ ಎಲ್ಲ ಹಿರಿಯರೇ, ಗಣ್ಯರೇ, ಊರಿನ ಮುಖ್ಯಸ್ಥರೇ, ಹಾಗೆ ವೇದಿಕೆಯ ಮುಂಭಾಗದಲ್ಲಿ ಕುಳಿತಿರುವಂತ ಎಲ್ಲ ಗೌರವಾನ್ವಿತ ಮಾಧ್ಯಮದ ಹಿರಿಯರೇ ಹಾಗೂ ನನ್ನ ಪ್ರೀತಿಯ ಹೆಣ್ಣು ಮಕ್ಕಳೇ ಮತ್ತು ಗಂಡು ಮಕ್ಕಳೇ, ಎಲ್ರಿಗೂ ನಮಸ್ಕಾರ. ಕುಂದಾಪುರ ಕನ್ನಡ ಅಧ್ಯಯನ ಪೀಠ ಹಾಗೆ ಸುಜ್ಞಾನ ಪದವಿ ಪೂರ್ವ ಕಾಲೇಜ್ ಇವರಿಬ್ಬರು ಕೂಡ ಜಂಟಿಯಾಗಿ ಪ್ರಸ್ತುತಿಪಡಿಸ್ತಾ ಇರುವಂತಹ ವಾಲ್ವೆಲ ಕಾರ್ಯಕ್ರಮಕ್ಕೆ ನನ್ನನ್ನ ಪ್ರೀತಿಪೂರ್ವಕವಾಗಿ ಆಹ್ವಾನವನ್ನು ಕೊಟ್ಟಿರುವಂತಹ ರಮೇಶ್ ಸರ್ ಹಾಗೆ ನಮ್ಮ ಭರತ್ ಸರ್ ಅವರಿಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ತುಂಬಾ ಸಂತೋಷ. ಬಹುಶಃ ನಾನು ಭಾಷಣದ ರೀತಿಯಲ್ಲಿ ಮಾತಾಡಿದ್ರೆ ಯಾರಿಗೂ ಇಷ್ಟ ಆಗಲ್ಲ. ನಾನು ರಾಜಕಾರಣಿ ಅಲ್ಲ, ಭಾಷಣದ ರೀತಿಯಲ್ಲಿ ಮಾತಾಡೋದಕ್ಕೆ ಬಹಳ ಸರಳವಾಗಿ ಮಾತಾಡ್ತೀನಿ. ಬೆಂಗಳೂರಲ್ಲಿ ಈ ಕಡೆ ಎನ್ನಡ, ಆ ಕಡೆ ಎಕ್ಕಡ, ಮಧ್ಯದಲ್ಲಿ ನಮ್ಮ ಕನ್ನಡ ಗಡಗಡ. ಇದೇ ನಮ್ಮ ಬೆಂಗಳೂರಲ್ಲಿರುವಂತ ಕನ್ನಡದ ಪರಿಸ್ಥಿತಿ. ಇಷ್ಟೊಂದು ಪ್ರಕಾಶ್ ಸರ್ ಮಾತಾಡ್ತಿರ್ಬೇಕಾದ್ರೆ ಎಷ್ಟು ಅದ್ಭುತವಾಗಿ ಸರ್, ನಿಜವಾಗ್ಲೂ ಕುಂದಾಪುರದ ಕನ್ನಡವನ್ನ ಕೇಳ್ತಾ ಇದ್ದೇನೆ, ಮಾತನ್ನ ಕೇಳ್ತಾ 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 ಇನ್ನಷ್ಟು ಕೇಳಬೇಕು ಅಂತ ಅನ್ನಿಸ್ತು. ಅಷ್ಟು ಅದ್ಭುತವಾಗಿರುವಂತಹ ಭಾಷೆಯ ಶೈಲಿ ನಮ್ಮ ಕುಂದಾಪುರ ಕನ್ನಡ. ಇಲ್ಲಿನ ಜನ, ಇಲ್ಲಿನ ಪ್ರೀತಿ, ಇಲ್ಲಿನ ಪರಿಸರ, ಇಲ್ಲಿನ ಹಾಸ್ಪಿಟಾಲಿಟಿ ನನಗೆ ತುಂಬಾನೇ ಇಷ್ಟ. ಬಹುಶಃ ನಾನು ನೆನ್ನೆ ರಾತ್ರಿ ಬಂದು ಫ್ಲೈಟ್ ಇಳಿದಾಗಿಂದ ಇಲ್ಲಿವರೆಗೂ ಕೂಡ ಸತತವಾಗಿ ಮಳೆ, ತಂಪಾದ ಗಾಳಿ ನನ್ನನ್ನ ನಿಮ್ಮ ಕುಂದಾಪುರಕ್ಕೆ ಸ್ವಾಗತವನ್ನ ಮಾಡಿದೆ. ತುಂಬಾ ಖುಷಿ ಪಡ್ತೀನಿ. ಹಾಗೆ ಭರತ್ ಸರ್ ಮತ್ತೆ ಅವರ ಧರ್ಮಪತ್ನಿ ನನ್ನನ್ನ ತಿಮ್ಮಪ್ಪ ಕರ್ಕೊಂಡು ಒಳ್ಳೆ ಮೀನೂಟ ಕೂಡ ತಿನ್ಸಿ ಕರ್ಕೊಂಡು ಬಂದ್ರು ರಾತ್ರಿ. ಥ್ಯಾಂಕ್ ಯು ಸರ್. ಆ ರುಚಿ ಇನ್ನು ನಾಲ್ಗೆ ಮೇಲೆ ಹಾಗೆ ಇದೆ. ಥ್ಯಾಂಕ್ ಯು. ಹಾಗೆ ಇವತ್ತು ನನ್ನನ್ನ ವಿಶೇಷವಾಗಿ ಒಬ್ಬ ಕನ್ನಡದ ಹೋರಾಟಗಾರ್ತಿ, ಅದರ ಜೊತೆಗೆ ಒಬ್ಬ ಕನ್ನಡದ ಚಿತ್ರನಟಿಯಾಗಿ ನನ್ನಲ್ಲಿ ಆಹ್ವಾನವನ್ನು ಕೊಟ್ಟಿದ್ದೀರಾ. ಬಹುಶಃ ನೀವೆಲ್ಲರೂ ನನ್ನ ಅತಿ ಹೆಚ್ಚು, ಅದರಲ್ಲೂ ಯುವ ಪೀಳಿಗೆ ನನ್ನ ನೋಡಿರೋದು ಎಲ್ಲಿ ಅಂತಂದ್ರೆ ನನ್ನ ಸಿನಿಮಾ ಸೀರಿಯಲ್ ಅಂತ ನಾನು ಹೇಳಲ್ಲ, ಎಲ್ಲಿ ಬಿಗ್ ಬಾಸ್. ನೋಡಿ, ಬಿಗ್ ಬಾಸ್ ಅಲ್ಲಿ ಫೇಮಸ್ ಯಾಕೆ ಅಂದ್ರೆ ನಾನು ನನ್ನ ಮಾವನ ಮಗ ಯಾವಾಗ್ಲೂ ಜಗಳ ಆಡ್ತಿದ್ವಿ, ಹೌದು ಅಲ್ವೋ? ಅದಕ್ಕೆ ಒಂಥರ ಫೇಮಸ್. ಅದಕ್ಕೆ ನಾನು ಆಗ್ಲೇ ಹೇಳಿದ್ದು ಹೆಣ್ಮಕ್ಳು ಒಂಥರ ಸ್ಟ್ರಾಂಗು ಅಂತ. ಇರ್ಲಿ, ಆದ್ರೂ ಕೂಡ 20 ವರ್ಷದ ನನ್ನ ಪ್ರಯಾಣ ಬೇಕಾಯ್ತು ನನಗೆ ಒಂದು ಬಿಗ್ ಬಾಸ್ ವೇದಿಕೆಗೆ ಹೋಗೋದಕ್ಕೆ. ಅಲ್ಲಿನ ಜನಪ್ರಿಯತೆ, ಅಲ್ಲಿನ ಪ್ರೀತಿ ಇವತ್ತು ನನ್ನನ್ನ ಕುಂದಾಪುರಕ್ಕೆ ಕರ್ಕೊಂಡು ಬಂದಿದೆ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಇರ್ಲಿ, ಪಾಸಿಟಿವ್ ಆರ್ ನೆಗೆಟಿವ್, ಯು ಹ್ಯಾವ್ ಟು ಟೇಕ್ ಎವ್ರಿಥಿಂಗ್ ಇನ್ ಲೈಫ್. ಸೊ ಹಾಗಾಗಿ ಎರಡನ್ನೂ ನಾನು ಈಕ್ವಲ್ ಆಗಿ ಸ್ವಾಗತಿಸ್ತೀನಿ, ಸ್ವೀಕರಿಸ್ತೀನಿ. ಹಾಗೆ ನಮ್ಮ ತಂದೆ ಇವತ್ತು ನನ್ನ ಜೊತೆಗಿಲ್ಲ. ಅವರು ನಮ್ಮನ್ನು ಬಿಟ್ಟು ಹೋಗಿ 2 ವರ್ಷ ಆಯ್ತು. ಅವ್ರು ಯಾವಾಗಲೂ ನನಗೆ ಒಂದು 4 ಪದಗಳನ್ನ ಪ್ರತಿ ಸಲ ಹೇಳಿಸೋರು. ಏನು ಅಂದ್ರೆ ಮಾತಾ, ಪಿತಾ, ಗುರು, ದೈವಂ. ಈ 4 ಪದಗಳನ್ನು ಯಾವಾಗ್ಲೂ ಹೇಳಿಸೋರು. ಆದ್ರೆ ನನಗೆ ತಂದೆ, ತಾಯಿ, ಗುರು, ದೇವರು ಇವೆಲ್ಲರ ಆಶೀರ್ವಾದ ನಮ್ಗೆ ಯಾವಾಗ್ಲೂ ಇರ್ಬೇಕು. ಆದ್ರೆ ನಾವು ನಮ್ಮ ಜೀವನದಲ್ಲಿ ಯಾವಾಗ್ಲೂ ಹೇಳ್ಕೊಳ್ಳೋದು ಒಂದೇನಂದ್ರೆ, ಮುಂದೆ ಗುರಿ ಇರಬೇಕು, ಹಿಂದೆ ಗುರುವಿನ ಆಶೀರ್ವಾದ ಇರಬೇಕು. ಹಾಗೆ ಇವತ್ತು ಎಲ್ಲವನ್ನ, ಈ 4 ಅಂಶಗಳನ್ನ ನಾವು ಯಾವ್ದಾದ್ರು ಒಂದು ವ್ಯಕ್ತಿಯಲ್ಲಿ ನೋಡ್ತೀವಿ ಅಂತಂದ್ರೆ ಅದು ಗುರುಗಳು. ಅವರನ್ನ ನಾವು ಕೆಲವೊಮ್ಮೆ ತಂದೆಯ ಸ್ಥಾನದಲ್ಲಿ ನೋಡ್ತೀವಿ, ತಾಯಿಯ ಸ್ವರೂಪದಲ್ಲಿ ನೋಡ್ತೀವಿ, ದೇವರ ರೂಪದಲ್ಲೂ ಕೂಡ ನೋಡ್ತೀವಿ. ಆ ಏಕೈಕ ಶಕ್ತಿ ಇರೋದು ಗುರುವಿಗೆ ಮಾತ್ರ. ಹಾಗಾಗಿ ನಿಮ್ಮೆಲ್ಲರಿಗೂ ವಿದ್ಯೆ ಕೊಡ್ತಾ ಇರುವಂತ ಎಲ್ಲ ಗುರುಗಳಿಗೂ ಕೂಡ ನಾನು ಸರಿಯಾಗಿ ನಮಸ್ಕರಿಸ್ತೀನಿ. ನಾನು ಓದಿದ್ದು ಬಹಳ ಕಡಿಮೆ. ಯಾಕೆ ಇದನ್ನು ಹೇಳ್ತೀನಿ ಅಂದ್ರೆ, ತುಂಬಾ ಬೇಗ ನನಗೆ ಮದುವೆ ಆಗುತ್ತೆ, ತುಂಬಾ ಬೇಗ ನನ್ನ ಮಗ ನನಗೆ ಹುಟ್ಟುತ್ತಾನೆ. ಅದಾದ್ಮೇಲೆ ನನಗೆ ಅನ್ಸಕ್ ಸ್ಟಾರ್ಟ್ ಆಗುತ್ತೆ, ಏನಾದ್ರೂ ಮಾಡ್ಬೇಕಿತ್ತು ಜೀವನದಲ್ಲಿ. ಬರೀ ಮದುವೆ ಆಗೋದು, ಮಕ್ಕಳ ಜೊತೆ ಜೀವನ ಕಳೆಯೋದಲ್ಲ, ಏನಾದ್ರೂ ಮಾಡ್ಬೇಕು ಅಂತ ಹೇಳಿ. ಆಗ ಪ್ರಾರಂಭ ಆಗಿದ್ದೆ ನನ್ನ ನಿರ್ದೇಶನದ ಕನಸು. ಅದರ ಜೊತೆಗೆ ಸಾಕ್ತಾ ಇದ್ದ ಹಾಗೆ ನಟನೆಯ ಅವಕಾಶ ಬರುತ್ತೆ, ನಟನೆಯನ್ನ ಮುಂದುವರಿಸ್ತೀನಿ. ಯಾಕಿದನ್ನ ಹೇಳ್ತೀನಿ ಅಂದ್ರೆ,
ಹೆಣ್ಣು ಮಕ್ಳು ಮದುವೆ ಆದ್ಮೇಲೆ ನಾವೆಲ್ಲ ಅನ್ಕೊಂಡ್ಬಿಡ್ತೀವಿ, ಏನ್ ಅನ್ಕೋತೀವಿ, ನಮ್ಮನ್ನ ನಾವು ದಪ್ಪ ಆಗ್ಬಿಟ್ಟಿದೀನಿ, ಕಪ್ಪಗಾಗ್ಬಿಟ್ಟಿದೀನಿ, ಸಣ್ಣಗಾಗ್ಬಿಟ್ಟಿದೀನಿ. ಏಜ್ ಇಸ್ ಜಸ್ಟ್ ಅ ನಂಬರ್. ಏಜ್ ಯಾವತ್ತೂ ಕೂಡ ನಮಗೆ ಮ್ಯಾಟ್ರ್ ಆಗ್ಬಾರ್ದು. ಇವತ್ತು ಬಿಗ್ ಬಾಸ್ ಮನೆಗೆ ಹೋಗಿ ನನ್ನ 40ರ ವಯಸ್ಸಿನಲ್ಲಿ ಆ ಟಾಸ್ಕ್ಗಳನ್ನ ನಾನು ಒಂದು ಚಾಲೆಂಜ್ ಆಗಿ ಸ್ವೀಕರಿಸ್ತೀನಿ ಅಂತಾದ್ರೆ ನಮ್ಮಲ್ಲಿ ನಮಗೆ ಛಲ ಇರಬೇಕು, ಹಠ ಇರಬೇಕು. ಆಗ ನಾವು ಜೀವನದಲ್ಲಿ ಏನು ಬೇಕಾದ್ರೂ ಸಾಧಿಸ್ಬೋದು. ಯಾವತ್ತೂ ಕೂಡ ಈಗ ನನ್ನ ಮಗ ಒಂದೊಂದ್ಸಲ ನಂಗೆ ಹೇಳ್ತಾ ಇರ್ತಾನೆ, ನಾನು ಹೇಳ್ತೀನಿ ಅವನಿಗೆ, ಮಾಮ್ ಐ ನೀಡ್ 100 rupees ಅಂತಾನೆ, ಅವನು ಜಸ್ಟ್ 100 ಅಂತಾನು. ಬಟ್ ಆದ್ರೆ ಆ 100 rupees ಗಳಿಸ್ಬೇಕು ಅಂದ್ರೆ ಎಷ್ಟು ಕಷ್ಟ ಇರುತ್ತೆ ಅನ್ನೋದು ನಮಗೆ ಗೊತ್ತು. ಇದೇ ಮಾತ್ರ ನಮ್ಮ ತಂದೆ ಹೇಳೋರು, ಜಸ್ಟ್ 100 ರೂಪಾಯಿ ಅಂತೀಯ ನೀನು ಗಳಿಸ್ ನೋಡು ಅಂತ. ಯಾಕೆ ಇವತ್ತು ಈ ಮಕ್ಕಳಿಗೆ ಹೇಳ್ತೀನಿ ಅಂದ್ರೆ, ನೀವೆಲ್ಲರೂ ಮೊಬೈಲ್ 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 ಅಂತ ಮುಳುಗೋಗಿರ್ತೀರ. ಹೌದು, ಮೊಬೈಲ್ ಕೂಡ ಬೇಕು, ಆದರೆ ವಿಚಾರಗಳನ್ನ ತಿಳ್ಕೊಳಕ್ ಬೇಕು. ಅಡಿಕ್ಷನ್ಗೋಸ್ಕರ ಆಗಬಾರ್ದು ಮೊಬೈಲ್ ಅನ್ನುವಂಥದ್ದು. ಮೊದಲು ನಾವು ಗಳಿಸ್ಬೇಕು, ಆಮೇಲೆ ಅದನ್ನ ಖರ್ಚು ಮಾಡೋದನ್ನ ಕಲಿಬೇಕು ಅಲ್ವಾ? ಸೊ ಹಾಗಾಗಿ ಜೀವನದಲ್ಲಿ ಅಪ್ಪ ಅಮ್ಮನ ಜಸ್ಟ್ 100 ರೂಪಾಯಿ, ಜಸ್ಟ್ 1000 ರೂಪಾಯಿಗಿಂತ ಮುಂಚೆ ಮೊದಲು ಅದನ್ನ ನೀವು ಸಂಪಾದನೆ ಮಾಡೋದನ್ನ ಕಲಿಬೇಕು. ಸಂಪಾದನೆ ಹೇಗ್ ಮಾಡ್ತೀರಾ? ಸುಮ್ಮನೆ ಇದ್ರೆ ಬರೋದಿಲ್ಲ. ಅದಕ್ಕೆ ಏನ್ ಮಾಡ್ಬೇಕು? ಓದ್ಬೇಕು, ವಿದ್ಯೆ ಕಲಿಬೇಕು, ಜ್ಞಾನವನ್ನ ತುಂಬ್ಕೋಬೇಕು, ಒಂದಷ್ಟು ಒಳ್ಳೆ ಒಳ್ಳೆ ವಿಚಾರಗಳನ್ನ ತಿಳ್ಕೊಂಡು ಒಳ್ಳೆಯವರ ಜೊತೆಯಲ್ಲಿ ಸಂಘವನ್ನ ಮಾಡಬೇಕು. ಇಟ್ ಆಲ್ವೇಸ್ ಮ್ಯಾಟರ್ಸ್. ನೀವು ಯಾರ ಜೊತೆಯಲ್ಲಿ ಇರ್ತೀರಾ ಅವರ ತರನೇ ನೀವು ಕೂಡ ಆಗ್ತೀರಾ. ಹಾಗಾಗಿ ಒಳ್ಳೆಯವರ ಸಹವಾಸವನ್ನ ಮಾಡಿ, ಒಳ್ಳೆಯವರನ್ನ ಸ್ನೇಹಿತರನ್ನಾಗಿ ಮಾಡ್ಕೊಳ್ಳಿ. ಈಗ ಮೊನ್ನೆ ಯಾವುದೋ ಒಂದು ವಿಚಾರವನ್ನ ನೋಡ್ತಾ ಇದ್ದೆ. ಈಗ ರಾಜಕಾರಣಿಗಳಿಗೆ, ಪೊಲೀಸ್ ಅವ್ರಿಗೆ, ನಮ್ಮ ಚಲನಚಿತ್ರ ನಟ ನಟಿಯರಿಗೆ ಏನ್ ಸಮಸ್ಯೆ ಅಂದ್ರೆ, ಕಳ್ಳರು ಬಂದ್ರು ಫೋಟೋ ಕೊಡ್ಬೇಕು, ಡಕಾಯಿತರು ಬಂದ್ರು ಫೋಟೋ ಕೊಡ್ಬೇಕು. ಹೌದು ಅಲ್ವೋ? ನಾವ್ ಯಾರು ಕೇಳಲ್ಲ, ಹೌದಪ್ಪ ನೀನ್ ಕಳ್ಳ, ನೀನ್ ಕದಿಮಾನ, ನೀನ್ ಏನ್ ಮಾಡ್ತಿದ್ಯಾ ಅಂತ. ಬಟ್ ಏನಾದ್ರು ಒಂದ್ ತಪ್ಪಾದಾಗ ಏನಾಗುತ್ತೆ, ಅವ್ರ ಫೋಟೋ ಜೊತೆ ನಮ್ ಫೋಟೋ ಹಾಕಿ ನೋಡಿ ಪ್ರಭಾವಿಗಳು ಅವ್ರ ಮೇಲೆ ಪ್ರಭಾವ ಬೀರ್ತಾ ಇದ್ದಾರೆ ಅಂತ ಹೇಳಿ ಈ ತರದೊಂದು ಸ್ಟಾರ್ಟ್ ಆಗುತ್ತೆ. ಈ ತರದ್ದು ಸಹವಾಸಗಳನ್ನ ದೂರ ಇಟ್ಕೋಬೇಕು ಅಂತ ಹೇಳ್ತಾ, ಹಾಗೆ ಇವತ್ತಿನ ಮಕ್ಕಳು ಯಾವುದೇ ತರದ ದುಷ್ಟ ಚಟಗಳಿಗೆ ಯಾರೂ ಕೂಡ ದಾಸರಾಗದೆ ಓದಿನ ಕಡೆ ಒಳ್ಳೆ ವಿದ್ಯಾಭ್ಯಾಸವನ್ನ ಮಾಡಿ. ಹಾಗೆ ನಾನು ನೆನ್ನೆ ಭರತ್ ಸರ್ ಜೊತೆ ಮಾತಾಡ್ಬೇಕಾದ್ರೆ ಅವ್ರನ್ನ ಹೇಳ್ತಿದ್ರು, ನಾನು ಅವ್ರನ್ನ ಕೇಳ್ತಾರೆ, ಯಾಕಂದ್ರೆ ನಾನು ಬಹಳಷ್ಟು ಸಮಾಜಮುಖಿ ಕೆಲಸಗಳನ್ನ ಮಾಡ್ತೀನಿ. ಸೋಷಿಯಲ್ ಸರ್ವಿಸ್ ಮಾಡೋದಕ್ಕೆ ನಿಮ್ಗೆ ಯಾರು ಯಾವ ವಿದ್ಯೆ ಬೇಕಾಗಿಲ್ಲ, ಅರ್ಹತೆ ಬೇಕಾಗಿಲ್ಲ. ಏನ್ ಬೇಕಾಗಿದೆ? ಮಾನವೀಯತೆ, ಮನುಷ್ಯತ್ವ ಬೇಕು. ಇಷ್ಟೇ ನಮಗೆ ಬೇಕಾಗಿರೋದು. ಯಾರು ನಿಮಗೆ ಬಂದು ಹೇಳಲ್ಲ, ಮಾನವೀಯತೆ ಮನುಷ್ಯತ್ವ ಯಾರು ಕಲಿಸ್ಕೊಡಲ್ಲ. ಅದು ನಿಮ್ಮ ಒಳಗಿಂದಾನೇ ಬರ್ಬೇಕಾಗುತ್ತೆ. ಯಾರಾದ್ರೂ ಏನಾದ್ರು ಕಷ್ಟದಲ್ಲಿದ್ದಾರೆ ಅಂದಾಗ ಸ್ಪಂದಿಸ್ಬೇಕಾಗುತ್ತೆ. ಒಂದು ಚಿಕ್ಕ ಉದಾಹರಣೆ ಹೇಳ್ತೀನಿ. ಇತ್ತೀಚೆಗೆ ಆದಂಥದ್ದು, ನಾನೇನೋ ತುಂಬಾ ದೊಡ್ಡ ಕೆಲಸ ಮಾಡಿದೆ ಅಂತ ಹೇಳಿದ್ರೆ ಒಂದು ಪ್ರೇರಣೆ ಆಗ್ಲಿ ಅನ್ನೋ ಕಾರಣಕ್ಕೆ ನಾನು ಹೇಳ್ತಾ ಇದ್ದೀನಿ. ನಾನು ಯಾವುದೋ ಒಂದು ಕೆಲಸ ಮುಗಿಸ್ಕೊಂಡು ಮನೆ ಹತ್ರ ಬರ್ತೀನಿ. ಬಂದಾಗ ಸುಮಾರು ಒಂದು 10:30, 11 ಗಂಟೆ ರಾತ್ರಿ ಆಗಿರುತ್ತೆ. ಮನೆ ಮುಂದೆ ಒಂದು ವಯಸ್ಸಾದಂತ ಅಜ್ಜಿ ನನ್ನ ಕಣ್ಣಿಗೆ ಬೀಳ್ತಾರೆ. ಅವ್ರು ಯಾರು ಅಂತಂದ್ರೆ ಅವ್ರಿಗೆ ಏನೂ ಗೊತ್ತಿಲ್ಲ. ನೀವ್ ಯಾರು, ಎಲ್ಲಿಯವರು, ನಿಮ್ ಹೆಸರೇನು, ಏನೂ ಅವ್ರಿಗೆ ಗೊತ್ತಾಗ್ತಿಲ್ಲ ಪಾಪ. ಅವ್ರಿಗೆ ಎಲ್ಲಿಗೆ ಹೋಗ್ಬೇಕು ಅಂತ ಗೊತ್ತಿಲ್ಲ. ವಯಸ್ಸಾಗಿದೆ, ಒಂದು 85 years ಆಗಿದೆ ಅವರಿಗೆ. ನೀವು ಊಟ ಮಾಡ್ತೀರಾ ಅಂದ್ರೆ ಅವ್ರಿಗೆ ಊಟ ಬೇಕು ಅಂತ ಕೇಳೋಷ್ಟು ಕೂಡ ಪಾಪ ಅವ್ರಿಗೆ ಗೊತ್ತಾಗ್ತಾರೆ. ಅಷ್ಟು ಸುಸ್ತಾಗಿದ್ರು. ಅಕ್ಕಪಕ್ಕದವರೆಲ್ಲ ಬರ್ತಾರೆ, ಒಂದಷ್ಟು ಜನ ಎಲ್ಲ ಫೋಟೋ ತಗೋತಾರೆ, ವಿಡಿಯೋ ತಗೋತಾರೆ, ಗ್ರೂಪ್ಗಳಿಗೆ ಹಾಕ್ತಾರೆ, ಎಲ್ಲ ಮಾಡ್ತಾರೆ. ಒಂದು 10 ನಿಮಿಷ, ಅರ್ಧ ಗಂಟೆ ಆಗ್ತಿದ್ದಾಗ ಗೊತ್ತಾಗುತ್ತೆ, ಒಂದು 11 ಗಂಟೆ 12 ಗಂಟೆ ಆಯ್ತಪ್ಪ, ಯಾಕೆ ನಮಗ್ ತಲೆನೋವು. ಹಾಗೆ ಒಬ್ಬೊಬ್ರೆ ಕಾಲಿಗೆ ಹೊರಟೋಗ್ತಾರೆ. ಯಾರು ಅವ್ರ ಜವಾಬ್ದಾರಿ ತಗೊಳ್ಳಲ್ಲ. ಬಟ್ ಅಷ್ಟೊತ್ತಲ್ಲಿ ನನಗೇನ್ ಅನ್ಸುತ್ತೆ, ಹೋರಾಟ ಮಾಡ್ತೀವಿ ಅಂತ ಬರೀ ಬಾಯಲ್ಲಿ ಹೇಳ್ಕೊಳ್ಳೋದಲ್ಲ, ಅಥವಾ ಸಮಾಜಮುಖಿ ಕೆಲಸಗಳು ಮಾಡ್ತೀವಿ ಅಂತ ಬರೀ ಬಾಯಲ್ಲಿ ಹೇಳ್ಕೊಳ್ಳೋದಲ್ಲ. ಕಣ್ಮುಂದೆ ಏನಾದ್ರೂ ನೀವು ಅಡ್ರೆಸ್ ಮಾಡಿದಾಗ ಅದಕ್ಕೆ ಒಂದು ಅಂತಿಮವಾಗಿ ಯು ಶುಡ್ ಗಿವ್ ಎನ್ ಎಂಡ್ ಟು ಇಟ್, ಡೂ ಸಮಥಿಂಗ್. ಹಾಗಾಗಿ ಏನ್ ಮಾಡ್ತೀನಿ, ಅವತ್ತಿನ ದಿನ ರಾತ್ರಿ ಅಜ್ಜಿನ ಅವ್ರ ಹತ್ತಿರದಲ್ಲಿರುವಂತ ಸ್ಟೇಷನ್ ಕರ್ಕೊಂಡು ಹೋಗ್ತೀವಿ. ಅಲ್ಲಿ ಹೋಗೋದು ಅವ್ರು ಈ ತರ ನನಗೆ ಸಿಕ್ಕಿದ್ದಾರೆ ಅಂತ ಹೇಳಿ ಒಂದಷ್ಟು ಅನಾಥಾಶ್ರಮಕ್ಕೆ ಫೋನ್ ಮಾಡಿದಾಗ ಯಾರು ಅಷ್ಟರಲ್ಲಿ ಫೋನೇ ತೆಗಿಯಲ್ಲ. ಅದಾದ್ಮೇಲೆ ಮತ್ತೆ ಅವ್ರನ್ನ ಹೇಳ್ಬಿಟ್ಟು ಬರ್ತೀರಾ, ಯಾಕೆಂದ್ರೆ 6 ಗಂಟೆ ಮೇಲೆ ನೀವು ಸ್ಟೇಷನ್ ಅಲ್ಲಿ ಯಾರು ಅವ್ರನ್ನ ಕೂರಿಸ್ಕೊಳ್ಳಲ್ಲ. ಪಾಪ ಏನ್ ಮಾಡ್ಬೇಕು? ಅವ್ರನ್ನ ಹತ್ತಿರದಲ್ಲೇ ಒಂದು, ಈ ಬೆಂಗಳೂರಲ್ಲಿ ಏನ್ ಗೊತ್ತಾ, 12-1 ಗಂಟೆ ಆದ್ರೂ ಹೋಟೆಲ್ಗಳು ಓಪನ್ ಇರುತ್ತೆ. ಕರ್ಕೊಂಡು ಹೋಗಿ ಒಂದಲ್ಲೆಲ್ಲೋ ರೋಡ್ ಸೈಡ್ ಅಲ್ಲಿ ಒಂದು 4 ಇಡ್ಲಿ ಕೊಡಿಸಿದ ತಕ್ಷಣ ಅಜ್ಜಿ ಗಬಗಬಾ ಅಂತ ತಿಂತಾರೆ. ಅವ್ರಿಗೆ ಹಸು ಅನ್ನೋದು ಹೇಳಕ್ ಗೊತ್ತಾಗ್ಲಿಲ್ಲ. ಅವರ ರಸ್ತೆ ಬಗ್ಗೆ ನನ್ನ ಹತ್ರ ಕೇಳ್ತಾ ಇದ್ದಿದ್ದು ಇಷ್ಟೇ. ಅವ್ರು ನನ್ನನ್ನು ಕೇಳಿದ್ರು, ನೀವು ಊಟ ಮಾಡ್ತೀರಂದ್ರೆ ಊಟ ಬೇಕು ಅನ್ಲಿಲ್ಲ. ನಿಮ್ದು ಊಟ ಆಯ್ತಾ ಮಗನೇ, ನಿಮ್ ಮನೇಲಿ ಊಟ ಇರುತ್ತಾ ಅಂತ ನನ್ನ ಕೇಳ್ತಾ ಇದ್ರು. ಹಾಗೆ ಅಜ್ಜಿ ನೀವು ಮಲ್ಕೊಳ್ಳಿ, ಕಾರಲ್ಲಿ ಮಲ್ಕೊಳ್ಳಿ, ನಾವು ಸ್ಟೇಷನ್ಗೆ ಹೋಗಿ ಎಲ್ಲ ಬರ್ತೀವಿ ಅಂತ ಹೇಳಿದಾಗ ಅವ್ರು ಹೇಳ್ತಾರೆ, ವಾಹನ ಲಕ್ಷ್ಮಿ
ಕಾರಲ್ಲಿ ಮಲಗಬಾರ್ದು ಅಂತ ಹೇಳ್ತಾರೆ. ಅಂದ್ರೆ ಈ ತರದ್ ಹೇಳುವಂತವ್ರಿಗೆ ಅವ್ರು ಎಲ್ಲಿ ಅವ್ರಿಗೆ ಏನೋ ಪಾಪ ಗೊತ್ತಿಲ್ಲ, ಮನೆಗೆ ಕರ್ಕೊಂಡು ಬಂದು ಅವತ್ತು ರಾತ್ರಿ ಅವ್ರನ್ನ ನಮ್ಮ ಮನೇಲಿ ಇಟ್ಕೊಂಡು ಒಂದು ವಿಡಿಯೋ ಮಾಡಿ ಅದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿ ಮರುದಿನ ಅವರನ್ನ ಪೊಲೀಸ್ಗೆ ಒಪ್ಪಿಸಿ ಅವ್ರನ್ನ ಕಳಿಸಿ ಅರ್ಧ ಗಂಟೆಗೆ ಅವ್ರ ಮಗ ಬಂದು ಕರ್ಕೊಂಡು ಹೋಗ್ತಾರೆ. ಆಗ ನಮಗೆ ಗೊತ್ತಾಗುತ್ತೆ ಅಜ್ಜಿ ಕಳೆದು ಹೋಗಿ 1 ವಾರ ಆಗಿತ್ತು, ಊಟ ತಿಂದ್ರು ಬಿಟ್ರು ಏನೂ ಗೊತ್ತಿಲ್ಲ, ಅವ್ರ ಸೇಫ್ಟಿ ಹೇಗೆ ಅಂತ ಗೊತ್ತಿಲ್ಲ. ಹೀಗೆ ಮಾನವೀಯತೆ ಮೆರೆಯೋದಕ್ಕೆ ಯಾವ ಜಾತಿ, ಯಾವ ಧರ್ಮ, ಯಾವ ವಯಸ್ಸು ಯಾವುದು ಕೂಡ ನಮ್ಗೆ ಅಡ್ಡಿ ಬರಬಾರ್ದು. ಬಹುಶಃ ನಾವ್ ಯಾರು ಕೂಡ ಅರ್ಜಿ ಹಾಕೊಂಡು ಹುಟ್ಟಿಲ್ಲ, ನಾವಿಂಥ ಹೊಟ್ಟೆಗೆ ಹುಟ್ಟಬೇಕು, ಇಂಥ ಜಾತಿಗೆ ಹುಟ್ಟಬೇಕು, ಇಂಥ ಭಾಷೆಗಾಗಿ ಹುಟ್ಟಬೇಕು ಅಂತ ನಾವಿಲ್ಲ. ಆದ್ರೆ ಎಲ್ಲದಕ್ಕೂ ಮೇಲೂ ಮಾನವೀಯತೆ ಅನ್ನುವಂಥದ್ದು. ಹಾಗಾಗಿ ಯಾರೇ ಕಷ್ಟದಲ್ಲಿದ್ರು ಸ್ಪಂದಿಸಿ ಅಂತ ಹೇಳ್ತಾ, ಹಾಗೆ ಭರತ್ ಸರ್ ಅವ್ರು ನಿನ್ನೆ ಒಂದು ಮಾತು ಹೇಳ್ತಾರೆ. ನಾನು ಕೇಳಿದವ್ರನ್ನ, ಸರ್ ನೀವು ಈಗ ನಮಗೆ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ಸ್ ಅಂದಾಗ ಭಯ ಆಗುತ್ತೆ, ಬಿಕಾಸ್ ಆ ಫೀಸ್ ಸ್ಟ್ರಕ್ಚರ್ ಕೇಳಿದಾಗ 2 ಲಕ್ಷ 3 ಲಕ್ಷ, ಜಸ್ಟ್ 2 lakhs, ಜಸ್ಟ್ 3 lakhs. ಇವತ್ತಿನ ತಂದೆ ತಾಯಿ ಕೆಲವರಿಗೆ ನಾನು ಕೇಳಿದಾಗ ಇದು ಪ್ರತಿಷ್ಠೆ, ನನ್ನ ಮಗ ಅಂತ ಕಾನ್ವೆಂಟ್ ಅಲ್ಲಿ ಓದ್ತಾ ಇದ್ದಾನೆ, ಇಂಥ ಕಾನ್ವೆಂಟ್ ಅಲ್ಲಿ ಓದ್ತಿದ್ದಾನೆ, ಅವ್ರಿಗೊಂದು ಪ್ರತಿಷ್ಠೆ ಏನು ಅಂದ್ರೆ 2 ಲಕ್ಷ ಫೀಸ್ ಕಟ್ತೀವಿ, 3 ಲಕ್ಷ, ಬಟ್ ವಾಟ್ ಇಸ್ ಹ್ಯಾಪನಿಂಗ್ ಇನ್ ದ ಸ್ಕೂಲ್? ಯಾಕೆ ಅಷ್ಟು ಕಟ್ತಾ ಇದ್ದೀರಾ, ಬೇಕಾ? ಇಲ್ಲ, ಅದ್ರ ಬಗ್ಗೆ ಅವ್ರಿಗೆ ಗೊತ್ತಿಲ್ಲ. ಬಟ್ ಒಂದು ದೊಡ್ಡ ಸ್ಕೂಲಲ್ಲಿ ನನ್ನ ಮಗಳು ಓದ್ತಿದ್ರೆ ಅದನ್ನ ನಾನು 10 ಜನರ ಮುಂದೆ ಹೇಳ್ಕೋಬೇಕು ಅಂತ ಇದಲ್ಲ. ಆದ್ರೆ ಅವ್ರಿಗಿರುವಂತ ಉದ್ದೇಶ, ಮೂಲ ಉದ್ದೇಶ, ನಾನು ಕೇಳಿದೆ, ಸರ್ ಇಷ್ಟು ನೀವು ಮಾಡ್ತಿದ್ದೀರಿ, ಫೀಸ್ ತಗೊಳ್ತೀರಿ, ಹೌದು, ಬಟ್ ನಿಮ್ಮ ಕಾಂಟ್ರಿಬ್ಯೂಷನ್ ಏನು ಅಂತ, ಇದು ನನ್ನ ಪ್ರಶ್ನೆ ಆಗಿತ್ತು. ಬಿಕಾಸ್ ಐ ವಾಂಟೆಡ್ ಟು ನೋ ವಾಟ್ ಇಸ್ ಇಸ್ ಇಂಟೆನ್ಷನ್. ಆಗ ಅವ್ರು ಹೇಳ್ತಾರೆ, ಮೇಡಮ್ ಈ 1 ವರ್ಷ ನಾವು ಇಷ್ಟಿಷ್ಟು ಹಣ ಅಂತ ಹೇಳಿ ಒಂದು ಸೇವೆಗೆ ನಾವು ಎತ್ತಿಟ್ಟಿದ್ದೀವಿ ಅಂತ. ಅದು ನನಗೆ ನಿಜವಾಗ್ಲೂ ತುಂಬಾ ಖುಷಿ ಆಯ್ತು. ಸರ್ ಹ್ಯಾಟ್ಸ್ ಆಫ್ ಟು ಯು ಫಾರ್ ದಟ್. ಅಂಡ್ ರಮೇಶ್ ಸರ್, ನಿಜವಾಗ್ಲೂ ರಮೇಶ್ ಸರ್ ಬಗ್ಗೆ ಭರತ್ ಸರ್ ಇಡೀ ನಾವು ಏನ ಜರ್ನಿ ಇತ್ತು ಏರ್ಪೋರ್ಟ್ ಇಂದ ನಾನು ಬಂದು ಕುಂದಾಪುರ ತಲುಪೋವರೆಗೂ ರಮೇಶ್ ಸರ್ ಬಗ್ಗೆ ತುಂಬಾ ಹೇಳ್ತಾ ಇದ್ರು. ಯಾವಾಗ್ಲೂ ನಮ್ಮ ಜೊತೆ ಕಿರಿಯರಿದ್ದಾಗ ನಮ್ಮಂತ ಕಿರಿಯರ ಒಂದು ದಾರಿ ಬಹಳ ಸುಗಮ ಆಗುತ್ತೆ. ಹಾಗಾಗಿ ರಮೇಶ್ ಸರ್ ಅವರ ಆಶೀರ್ವಾದ, ಸಹಯೋಗ ಯಾವಾಗ್ಲೂ ನಿಮ್ಗೆ ಭರತ್ ಸರ್ ಅವ್ರ ಮೇಲೆ ಇರ್ಲಿ, ನಿಮ್ಮ ತಂಡದ ಮೇಲೆ ಇರ್ಲಿ ಸರ್. ಐ ವಿಶ್ ಯು ಆಲ್ ದಿ ವೆರಿ ಬೆಸ್ಟ್. ಅಂಡ್ ಎಲ್ಲ ಸ್ಟೂಡೆಂಟ್ಸ್ಗೂ ಕೂಡ ಯಾರು ನಂತರ ಜಗಳ ಎಲ್ಲ ಮಾಡ್ಕೊಳಕ್ ಹೋಗ್ಬಿಡಿ ಆಯ್ತಾ, ಜಗಳಗಟ್ಟಿ ಅಂತ ಹೇಳ್ಬಿಡ್ತಾರೆ ಆಮೇಲೆ. ನೋ, ಐ ಆಮ್ ಜಸ್ಟ್ ಜೋಕಿಂಗ್. ಎಲ್ಲಿ ಹೇಗಿರ್ಬೇಕು ಹಾಗೆ ಇರ್ಬೇಕು. ಹೆಣ್ಣು ತಾಳ್ಮೆಯಲ್ಲಿ ವಹಿಸ್ಬೇಕು, ಅಲ್ಲಿ ತಾಳ್ಮೆ ವಹಿಸ್ಬೇಕು. ಎಲ್ಲಿ ಹೆಣ್ಣು ಜೋರಾಗಿರ್ಬೇಕು ಅಲ್ಲಿ ಜೋರಾಗಿ ಇರಲೇಬೇಕು. ಹಾಗಾಗಿ ಅದಕ್ಕೆ ನಮ್ಮನ್ನ ಬ್ರ್ಯಾಂಡ್ ಮಾಡೋದ್ರ ಬಗ್ಗೆ ನೀವು ತಲೆನೇ ಕೆಡಿಸ್ಕೋಬೇಡಿ. ಅವ್ರು ಅಲ್ಲೇ ಇರ್ತಾರೆ, ನೀವು ಮುಂದೆ ಸಾಕ್ತಾ ಇರ್ತೀರ ಅಂತ ಹೇಳ್ತಾ, ತಂದೆ ತಾಯಿ ಆಶೀರ್ವಾದ ಸದಾ ನಿಮ್ಮೆಲ್ಲರ ಮೇಲೆ ಇರಲಿ, ಗುರುವಿನ ಆಶೀರ್ವಾದ, ದೇವರ ಆಶೀರ್ವಾದ ನಿಮ್ಮ ಮೇಲೆ ಎಲ್ಲ ಮೇಲೂ ಇರಲಿ. ಹಾಗೆ ನನ್ನನ್ನು ಇಲ್ಲಿ ಆಹ್ವಾನಿಸೋದಕ್ಕಾಗಿ ಮತ್ತೊಮ್ಮೆ ಭರತ್ ಸರ್, ರಮೇಶ್ ಸರ್, ನಿಮ್ಮ ಇಡೀ ತಂಡಕ್ಕೆ ನನ್ನ ಹೃದಯಪೂರ್ವಕ ನಮಸ್ಕಾರಗಳನ್ನು ತಿಳಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.